ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ ಆಯತ್ವ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಸತೀಶ್ ಜಾರಕಿಹೊಳಿ ಅವರು ನಮ್ಮ HDK ಅವರನ್ನು ಜೊತೆಗೆ ದೇವೇಗೌಡರನ್ನು ದೆಹಲಿಯಲ್ಲಿ ಭೇಟಿಯಾಗಿದ್ದು ನಿಧಾನಕ್ಕೆ ಯಾವ್ಯಾವುದು ರೂಪ ಪಡಿತಾ ಇದೆ. ಇದನ್ನು ಸಹಜ ನಮ್ಮ ಪತ್ರಕರ್ತರಂತೆ ಗೊತ್ತದ ನಿಮಗೆ. ಏನಾದರೂ ಮಾಡಿ ಒಂದಿಷ್ಟು ರಂಗ ಮಾಡಬೇಕು ಅಂತೇಳಿ, ಯಾಕಂದ್ರೆ ಪತ್ರಿಕೆ ಅವರಿಗೆ ನಮಗಾಯ್ತು ಯಾರಿಗಾಯಿತು ನಮ್ಮದು ವ್ಯೂವರ್ಸು ಮತ್ತೇನೋ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗಿತ್ತು. TRP ಬದಲಾಗಿದ್ದು ನಾವು ಮಾತಾಡ್ತಾ ಇರ್ತೀವಿ. ಪ್ರಶ್ನೆ ಮಾಡೋದು ನಮ್ಮ ಸ್ವಭಾವನೂ ಹೌದು ಮತ್ತು ನಮ್ಮ ಸಹಜ ಹಕ್ಕೂ ಹೌದು. ಪ್ರಶ್ನೆ ಮಾಡಿದಾಗ ಸಹಜವಾಗಿ DK ಅವ್ರು ಪ್ರಶ್ನೆ ಮಾಡಿದಾಗ ಅವ್ರನ್ನ ಕೇಳ್ರಿ, ನನ್ನನ್ನು ಕೇಳ್ತೀರಿ ಅಂತೇಳಿ ಪಾಪ ಅವರು ಸಂಕಟ ಅವ್ರಿಗೆ ಹೇಳಿದ್ದಾರೆ. ಆದರೆ ಅದೇ ಕಾಲಕ್ಕೆ GT ದೇವೇಗೌಡರು ಹೆಸರು ನೀವು ಕೇಳಿದ್ದೀರಿ. ನಮ್ಮ ಸಿದ್ದರಾಮಯ್ಯರ ಎದುರಾಳಿ, ಸಿದ್ದರಾಮಯ್ಯರಿಗೆ ಸೋಲಿನ ರುಚಿ ತೋರಿಸಿದಂಥವರು, JDSನಲ್ಲಿ ಒಬ್ಬರ ಮುಖಂಡರು. ಇತ್ತೀಚೆಗೆ ಯಾಕೋ ಏನೋ ದೇವೇಗೌಡರ ಜೊತೆಗಿನ ಮತ್ತು ಕುಮಾರಸ್ವಾಮಿ ಜೊತೆಗಿನ ಸಂಬಂಧ ಹದಗೆಟ್ಟಿದ್ದರಿಂದಾಗಿ ಹದಗೆಡೋದಂದ್ರೆ ಏನಿಲ್ಲ, ಅಲ್ಲೇ JDSದಲ್ಲೇ ಏನಿದ್ರು ಪಾರಮ್ಯ ಸಾಮ್ರಾಜ್ಯ ಏನಿದ್ರು ದೇವೇಗೌಡರು ಅವ್ರ ಮಕ್ಕಳು, ಅಲ್ಲಿ ಉಳಿದವರು ಏನಪ್ಪ ಅಂತ ಜಸ್ಟ್ ಕೆಲಸಕ್ಕಿದ್ದಾಗ. ಹೀಗಾಗಿ ಎಂತೆಂಥ ನಾಯಕರು ಸಹಿತ JDS ಬಿಟ್ಟು ಹೋಗಿದ್ದಾರೆ. ನಿಮಗೆ ಗೊತ್ತದ CM ಇಬ್ರಾಹಿಮ್ರು ನಮ್ಮ CM ಸಿದ್ದರಾಮಯ್ಯನ ಬಿಟ್ಟು CM ಸಿದ್ದರಾಮಯ್ಯನ ಬಿಟ್ಟು ದೇವೇಗೌಡ ಹತ್ರಕ್ಕೆ ಹೋದರು. ನಂತರ ಮಧ್ಯದಲ್ಲಿ ಹೊರಗೆ ಮೊದಲು ನಿಮ್ಮೆಲ್ಲ ಗೊತ್ತದ ಇತಿಹಾಸ. ಹೀಗಾಗಿ ಅಂಥ ಒಂದು ಕುಟುಂಬ ರಾಜಕಾರಣದ ಒಂದು ಗರಡಿಗೆ ಹೋದಂಥ ನಮ್ಮ ಈ ಸತೀಶ್ ಜಾರಕಿಹೊಳಿ ಅವರ ಭೇಟಿ ಸಹಜವಾಗಿ ಸಂಚಲನವೋ ಮತ್ತೇನೋ ಮೂಡಿಸದ. ಆ ದಿಶೆಯಲ್ಲಿ GT ದೇವೇಗೌಡರು ಅಲ್ಲಿ ಹೋಗಿದ್ದಾರೆ. ಅಂದರೆ ಏನಪ್ಪ ಅಂದ್ರೆ ಅವ್ರ ಅಭಿಪ್ರಾಯದಲ್ಲೇ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಲು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದಾರೆ. ಸ್ಪಷ್ಟ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಯಾಕೆ ಹೋದರೂ ಮುಖ್ಯಮಂತ್ರಿ ಆಗೋ ಸುಲಭವಾಗಿ ಹೋಗಿದ್ದಾರೆ ಅಂತೇಳಿ. ಹೋಗಿದ್ದಾರೆಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ಹೇಳೋದು GT ದೇವೇಗೌಡರ ಅಭಿಪ್ರಾಯ ಇದೆ. ಮುಖ್ಯಮಂತ್ರಿ ಆಗುವ ಅವಕಾಶಕ್ಕರೆ JDSನ 18 ಶಾಸಕರು ಬೆಂಬಲ ನೀಡುವಂತೆ ಕೇಳಿರಬಹುದು. ನಿಮ್ಮ 18 ಜನ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಿರ್ಬೋದು ಅಂತೇಳಿ ಹೇಳಿಕೊಟ್ಟಿದ್ದಾರೆ. ಹೋಗಿರ್ಬೋದಾ? ಅದು ಸಾಧ್ಯನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆ ಮಾತು ಬೇರೆ. ಯಾಕಪ್ಪ ಅಂದ್ರೆ ಸತೀಶ್ ಅವರು ಹಳೆಯ ಗೆಳೆತನದ JDS ಜೊತೆಗೆ ಮೊದಲಲ್ಲಿದ್ದವರು, ಅವರು ಅದರಿಂದ ಬೆಳೆದವರು, ಸಂಬಂಧಗಳಿದ್ದಾವೆ, ಸಂಪರ್ಕಗಳಿದ್ದಾವೆ. ಹೀಗಾಗಿ ಹೋಗಿರ್ಬೋದು ಯಾವುದೋ ಕಾರಣಕ್ಕಾಗಿ. ಇದು ಇರ್ಬೋದು, ಇಲ್ಲ ಅಂತಲ್ಲ. ಯಾಕಂದರೆ ಯಾವ ಸಮಯದಲ್ಲಿ ಯಾರು ಹೋಗಿರ್ತಾರೆ ಹೇಳೋಕ್ಕಾಗೋದಿಲ್ಲ. ಆ ದಿಸೆಯಲ್ಲಿ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅವರ ಮತ್ತೆ ಹೇಳ್ತಾರೆ ಮುಂದುವರೆದ GT ದೇವೇಗೌಡರು. ವಿಶೇಷವಾಗಿ ಏನು ಹೇಳ್ತಾರಪ್ಪ ಅಂತಂದ್ರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು. ಸದ್ಯದ ಪರಿಸ್ಥಿತಿ ನೋಡಿದರೆ ಅವರು ಬೇರೆ ಕಾರಣಕ್ಕೆ ಭೇಟಿ ಮಾಡಿಲ್ಲ. ಇಷ್ಟು ಸ್ಪಷ್ಟ ಹೇಳ್ತಾರೆ ಇವರು. ಮಾಜಿ ಪ್ರಧಾನಿ ಕೇಂದ್ರ ಸಚಿವರನ್ನು ಭೇಟಿ ಮಾಡಿದ್ದಾರೆ ಅಂದರೆ ಇದೇ ಕಾರಣ ಸ್ಪಷ್ಟ ಹೇಳ್ತಾರೆ. ಇದಾಗ ಹೋಗ್ಯಾರವ್ರು ಏನು ಕೆಲಸ ಅದ ಅವ್ರ ಕಡೆ ಅಂಥದ್ದು ಏನೋ ಹೇಳಿರ್ಬೋದು, ಅಭಿವೃದ್ಧಿ ಯಾವುದೂ ಇದು ಅಂತೇಳಿ ನೆಪ. ಅದರ ಮೂಲ ಇದೆ ಅಂತೇಳಿ GT ದೇವೇಗೌಡರು ನೇರ ಆರೋಪ ಮಾಡ್ತಾರೆ. ಅದು ನೋಡ್ರೆ ನಮ್ಮ DK ಅವ್ರು ಹೇಳ್ತಾರೆ, ಇಲ್ಲಪ್ಪ ಅವ್ರನ್ನ ಕೇಳ ನಿನ್ನ ಕೇಳ್ತಾರೆ ಅಂತೇಳಿ. ಅಂದ್ರೆ ಇಲ್ಲೇ GT ದೇವೇಗೌಡರು ಆರೋಪ ಮಾಡಿದ ನಿಜಾನ ಅಂತ ಒಂದು ದೊಡ್ಡ ಪ್ರಶ್ನೆ ಇದೆ. ಇದಕ್ಕಾಗೇನ ಅಂದಾಗ ಸಹಜವಾಗಿ ಅನ್ನಿಸ್ತದೆ ಮೋಸ್ಟ್ಲಿ ಇದು ಒಂದೇಳೆ ಹೋಗಿದ್ದರೂ ಸಹ, ಸಪೋಸ್ ಹೋಗಿದ್ರು ಇದು ಸಾಧ್ಯ ಆಗ್ತದನಾ ಅಂತೇಳಿ. ಯಾಕಂದ್ರೆ ಅವ್ರು 18, ನಮ್ಮ JDS ಇದ್ದು, ಇವ್ರದ್ದು 66. ಇನ್ನು ಕಾಂಗ್ರೆಸ್ನಿಂದ ಎಷ್ಟು ಜನರ ಎಪಿಸೋಡ್ ಹೋಗ್ತಾರೆ ಇವರು ಅನ್ನುವಂಥದ್ದು ಪ್ರಶ್ನೆ ಶುರು ಆಗಿಬಿಡ್ತಾವೆ. ಅಷ್ಟು ಸುಲಭನಾ ಕಾಂಗ್ರೆಸ್ನ ಹೊಡಿದು ನಮ್ಮ ಸತೀಶ್ ಅವರಿಂದ? ಕೆಲವರು ಅಂತಾರಿಲ್ಲ 50 ಜನ ಇದ್ದಾರೆ, 60 ಜನ ಇದ್ದಾರೆ ಇವರು MLAಗಳ ಜೊತೆಗೆ ಅಂತೇಳಿ ಭಾಳಷ್ಟು ಜನ ವಾದ ಮಾಡ್ತಾರೆ. ಇದ್ದರೂ ಇರ್ಬೋದಪ್ಪ, ಯಾವ್ದು ಹೇಳೋಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಏನು ನಿತ್ಯದ ಪೊಲಿಟಿಕ್ಸ್ ಹಣದ ಮೇಲೆ, ಅದಕ್ಕಾಗಿ ಇದ್ದರೂ ಇರ್ಬೋದು. ಆದರೆ ಎದುರಾಳಿ ಅಷ್ಟು ಅವರು ಹಣದಿಂದ ಪ್ರಬಲರದಾರಲ್ಲ. DK ಅವರು ಸುಲಭವಾಗಿ ಹಚ್ಬಿಟ್ಟು ಕೊಡೋದಿಲ್ಲ ಅದನ್ನು. ಕಾಂಗ್ರೆಸ್ ಹೊಡಿ ಕೊಡೋದ್ರೆ ಇನ್ನೂ ಆದರೆ ಹೆಚ್ಚು ಕಡಿಮೆ ಆದರೆ JDS ಹೊಡೆ ತೊಗೊಳೋಂಗದಾರ ಅವರು. ಈಗಾಗಲೇ 18 ಶಾಸಕರು ಇವರ ಏನಪ್ಪ ಅಂದ್ರೆ ಲಿಂಕದಲ್ಲಿ, ಅದು ಸಂಪರ್ಕದಲ್ಲಿದ್ದಾರೆ. ಜೊತೆಗೆ GT ದೇವೇಗೌಡರಂತೆ ಸ್ವತಃ DK ಅವರಿಗೆ ಬೆಂಬಲಕ್ಕೆ ನಿಲ್ಲುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ವೈರಿ ಮಿತ್ರ ಇವತ್ತು DK ಅವರಿಗೆ HDKಗೆ ಮತ್ತು ದೇವೇಗೌಡರಿಗೆ ಆಗ್ತಾ ಇಲ್ಲ. ಅದಕ್ಕಾಗಿ ಇವರಿದ್ದಂಥವ್ರು GT ದೇವೇಗೌಡರು ನಮ್ಮ DK ಕಡೆಗೆ ಹೊರಳು ಸಾಧ್ಯತೆಗಳು ಭಾಳ ಇದ್ದಾವೆ. ಈಗಾಗಲೇ ಉಳಿದ JDS MLA ಜೊತೆಗೆ ಸಂಪರ್ಕ ಅದ. ಯಾಕಂದ್ರೆ ಅವರು 18 ಮಂದಿ ಒಂದು 4-5 ಮಂದಿ ಹಾರಿಸ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ.
ಇವತ್ತು ಹಾರಿಸ್ಕೊಂಡು ಹೋಗೋದನ್ನು ಅನ್ಬೇಕಾಗಿದೆ ಎಮ್ ಎಲ್ ಎಗಳ ಸಲುವಾಗಿ. ಯಾಕಂದ್ರೆ ದುಡ್ಡಿಗೆ ಆ ವ್ಯವಹಾರ ನಡೀದನ್ನು ನಾವು ನೋಡ್ತಾ ಇದ್ದೀವಿ. ಈ ಹಿಂದಾದರೂ ಆಗಿತ್ತು ಏನಪ್ಪ ಅಂದ್ರೆ ಕಮಲದ ಒಂದು ಏನು ಆಪ್ರೇಷನ್ ಆಗಿತ್ತು, ನಂತರ ಕೈ ಆಪ್ರೇಷನ್ ಈಗ ಆಗುವ ಸಾಧ್ಯತೆಗಳಿದ್ದಾವೆ. ಈಗ ಮತ್ತೆ ಅದನ್ನು ನಮ್ಮ ಸತೀಶ್ ಅವರೇನೋ ಹೋಗಿದ್ದಾರೆ ಅಂದ್ರೂ ಇದನ್ನು ಊಹೆ ಮಾಡಿ ಮಾತಾಡ್ತಾ ಇದ್ದಾರೆ. ಇದು ಕನ್ನಡ ಇರ್ಬೋದು, ಸುಳ್ಳು ಇರ್ಬೋದು, ಇದು ಊಹಾಪೋಹಗಳು. ಯಾಕೆ ಸತೀಶ್ ಅವರು ಮುಖ್ಯಮಂತ್ರಿ ಆಗುವ ಆಶೆಯನ್ನು ಈಗಾಗಲೇ 2028ಕ್ಕೆ ಹಾಕಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆಲ್ಲೇ ಆ ಆಶೆಗಿಂತ ಒಂದು ಇರಲಪ್ಪ ಸಂಬಂಧ 2028 ಮೇಲೆ ಗುರಿ ಇಟ್ಟು ಹೋಗಿರ್ಬೋದು ಅಂತ ನಮ್ಮ ಒಂದು ಉಳಿದ ಸಾಮಾನ್ಯ ಪತ್ರಕರ್ತರ ಒಂದು ಏನಪ್ಪ ಅಂದ್ರೆ ಊಹೆ. ಈಗ ಸಾಧ್ಯ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಅತ್ಯಂತ ಪ್ರಿಯರು ನಮ್ಮ ಇವರಿಗೆ ಸತೀಶ್ ಅವರು. ಮತ್ತು ಸತೀಶ್ ಅವರು ಬೆಳೆದದ್ದು ಸಿದ್ದರಾಮಯ್ಯ ಗರಡಿಯಲ್ಲಿ. ಮತ್ತು ದೇವೇಗೌಡರು ಸಹಿತ ನಂಬಿಕೆಗೆ ಅರ್ಹರಲ್ಲ ಅನ್ನೋದನ್ನು ಇತಿಹಾಸ ತುಂಬ ನೋಡ್ಕೊತಾ ಬಂದಿದ್ರು. ಮತ್ತು ಇನ್ನೊಬ್ಬರನ್ನ ಬೆಳೆಗೊಡುವುದಿಲ್ಲ ಅವ್ರ ಪಕ್ಷದಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಅವರು ಇರೋ 12 ಜನರಲ್ಲೇ ಒಂದು 8 ಜನ ಈಗ DKಶಿ ಅವ್ರ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಈ ಒಂದು ಪ್ಲ್ಯಾನ್ ಏನಾದರೂ ಅವ್ರ ತಲೆಯಲ್ಲಿದ್ದರೆ ಮೋಸ್ಟ್ ಪ್ರಾಬಬ್ಲಿ ಯಶಸ್ವಿ ಆಗಿರಲಿಲ್ಲ ಅಂತೇಳಿ ಭಾಳ ಜನ ಪತ್ರಕರ್ತರು ತಜ್ಞರು ಮಾತಾಡ್ತಾ ಇದ್ದಾರೆ. ಇದರಿಂದಾಗಿ ಏನಪ್ಪ ಅಂದ್ರೆ ಅವ್ರು ಮೋಸ್ಟ್ಲಿ ಹೋಗಿರ್ಬೋದು. ಮತ್ತು ಬೇರೆ ವಿಷಯ ಆಗಿರ್ಬೋದು, ಅದು ಇಂಪ್ಲಿಮೆಂಟೇಷನ್ ಆಫ್ ದ ಏನೋ ತಮ್ಮ ವರ್ಕ್ಗಳಾಗಿರ್ಬೋದು, ಅದ್ರ ಸಲ ಹೋಗಿರ್ಬೇಕು. ಏನಿಲ್ಲ ಇದಕ್ಕಾಗಿ ಹೋಗಿದ್ದಾರೆ ಅಂತೇಳಿ ನಾವಿಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಊಹೆಯನ್ನು ಒಂದು ಏನಪ್ಪ ಅಂದ್ರೆ ಮಿಂಚನ್ನು ಇಲ್ಲಿ ನಮ್ಮ GT ದೇವೇಗೌಡರು ಹೇಳಿದಾರೆ. ಇಲ್ಲ ನಕ್ಕಿ ಹೋಗಿದ್ದಕ್ಕನ ಮುಖ್ಯಮಂತ್ರಿ ಆಗೋದಕ್ಕನ ಅಂತೇಳಿ. ಮೋಸ್ಟ್ ಬರೀ ಇದೆಲ್ಲ ಅಸಾಧ್ಯ ಈಗಿನ ಮಟ್ಟಿಗೆ. 2028ರಲ್ಲಿ ಏನೋ ಅದು ತ್ರಿಶಂಕು ವಿಧಾನಸಭೆ ಆದಾಗ ಅನುಕೂಲ ಆಗಲಿ ಅನ್ನೋದು ದೂರದೃಷ್ಟಿಯ ಪ್ಲ್ಯಾನ್ ಇರಬೇಕು. ಯಾಕಂದ್ರೆ ವಿಶೇಷವಾಗಿ ಅಷ್ಟು ಸುಲಭವಾಗಿ ಸತೀಶ್ ಅವರು ಯಾರನ್ನೂ ನಂಬಲಿಕ್ಕೆ ಹೋಗೋದಿಲ್ಲ, ಯಾರ ಜೊತೆಗೆ ಬೆರೀಲಿಕ್ಕೆ ಹೋಗೋದಿಲ್ಲ. ತಮ್ಮದೇ ಅಂಥ ಚಿಂತನೆ, ತಮ್ಮದೇ ಅಂಥ ವಿಚಾರದಲ್ಲಿ ಹೆಜ್ಜೆ ನೀಡ್ತಾ ಇರ್ತಾರೆ. ಮತ್ತು ರಾಜಕೀಯದಲ್ಲಿ ಯಾರು ನಂಬೋ ಸ್ಥಿತಿಯೊಳಗೂ ಇಲ್ಲ. ಹೀಗಾಗಿ ಸತೀಶ್ ಅವರು ಮೋಸ್ಟ್ ಪ್ರಾಬಬ್ಲಿ ಈಗಿನ ಮುಖ್ಯಮಂತ್ರಿಗಿಂತ ಮುಂದಿನ 2028 ಮತ್ತು ಮೇಲಾಗಿ ಈ ಒಂದೆಲ್ಲ ಹೊಡೆದ್ರೆ ಸಿದ್ದರಾಮಯ್ಯ ದೊಡ್ಡ ಹೊಡೆದು ಬೀಳ್ತದೆ. ಅದು ಸಿದ್ದರಾಮಯ್ಯ ಇವರು ಗುರುಗಳು, ಇವ್ರ ಜೊತೆ ಇವ್ರನ್ನ ಬೆಳೆಸಿದವರು. ಹೀಗಾಗಿ ಅವರು 2028ರವರೆಗೆ ಮುಖ್ಯಮಂತ್ರಿ ಉಳಿಲಿ, ನಂತರ ನೋಡ್ತೀನಿ ಅನ್ನುವಂಥ ಮಾತನ್ನು ಸಹಿತ ಅವರು ಓಪನ್ನಾಗಿ ಹೇಳಿದರೆ ಮುಷ್ಟಿ ಅದಕ್ಕೆ ಬದ್ಧದಾರ ಅಂತ ಅನ್ನಿಸ್ತದೆ ಅವ್ರ ವ್ಯಕ್ತಿತ್ವ ನೋಡಿದಾಗ. ಅದಕ್ಕಾಗಿ ಈ ಒಂದು ನಮ್ಮ GT ದೇವೇಗೌಡರ ಊಹೆ ಏನದು, ಅದು ಊಹೆ ಅನ್ನೋಕ್ಕಿಂತಲೂ ಒಂದು ಕಲ್ಪನೆ ಇರಬೇಕು. ಸುಮ್ಮನೆ ಒಂದು ರಾಜಕೀಯವಾಗಿ ಅಸ್ತ್ರ ಬಿಟ್ಟಿದ್ದಾರೆ ಅವರು ಮ್ಯಾಲ. ಯಾಕಂದ್ರೆ DKಶಿ ಮತ್ತು ಇವರಿಗೆ DKಶಿ ಮತ್ತು ನಮ್ಮ HDKಗೆ ಹೊಂದಾಣಿಕೆ ಇಲ್ಲ, ಟಗ್ ಆಫ್ ವಾರ್ ಅದಲ್ಲ, ಅದನ್ನು ಇಟ್ಕೊಂಡು ಒಂದು ಏನೋ ಇವರು ಅಲ್ಲಿ ಹೋಗಿದ್ದಾರೆ, ಅದಕ್ಕೆ ಹೋಗಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಈಗ 2028ರವರೆಗೆ ಈ ವಿಷಯದಲ್ಲಿ ಸತೀಶ್ ಅವರು ವಿಚಾರ ಮಾಡಲಿಕ್ಕಿಲ್ಲ ಅನ್ನೋದು ಅವರ ಬೆಂಬಲಿಗರ ಮತ್ತು ಅವರನ್ನು ಸಮೀಪದ ಬಲ್ಲಂಥವ್ರ ಅಭಿಪ್ರಾಯ. ಮತ್ತು ರಾಜಕೀಯದಲ್ಲಿ ಯಾರು ಭೇಟಿ ಆಗೋದು ಮಾಡೋದು ನಿತ್ಯ ಇದ್ದೇ ಇರ್ತದೆ. MB ಪಾಟೀಲ್ ಅದನ್ನೇ ಹೇಳಿದರು, ರಾಜಕೀಯದಲ್ಲಿ ಭೇಟಿ ಆಗಬೇಕಾಗ್ತದೆ ರೀ ಅಂತೇಳಿ. ಹಂಗೂ ಆಗ್ಬೋದು, ಹಿಂಗೂ ಆಗ್ಬೋದು, ಹಂಗೂ ಆಗ್ಬೋದು. ಮತ್ತು ಹೆಂಗೆ ಆಗ್ಬೋದು ಅಂದರೆ ಈಗ ನಾವೆಲ್ಲ ಮಾತಾಡೋದಷ್ಟು ಆಗುವಂಥದ್ದು. ಆದರೆ ಸತೀಶ್ ಅವರು ಸೂಕ್ಷ್ಮ ಬಲ್ಲಂಗ ಅವರು 2028ರಲ್ಲಿ ಕಾಂಪಿಟೇಷನ್ ಮಾಡೋರನ್ನ ಅದಕ್ಕಾಗಿ ಈ ಪೂರ್ವ ತಯಾರಿಗಳು ಇಟ್ಕೊಂಡಿದ್ದಾರೆ. ಮತ್ತು ಯಾವುದಾದ್ರೂ ಅವರಲ್ಲಿ ಒಂದು ವ್ಯಕ್ತಿತ್ವ ಏನದಪ್ಪ ಅಂದರೆ ಪೂರ್ವ ತಯಾರಿ ಮಾಡ್ಕೊಳ್ಳೋದು, ಪ್ರತಿಯೊಬ್ಬರ ಬಗ್ಗೆ ಅರಿತುಕೊಂಡು ತಮ್ಮದೇ ಅಂತ ಹೆಜ್ಜೆ ಇಟ್ಕೊತ ಹೋಗುವಂಥ ಒಂದು ಬುದ್ಧಿವಂತಿಕೆ ಅವರಲ್ಲದ. ಅದರಲ್ಲಿ ಅವರು ಯಶಸ್ವಿ ಆಗ್ಬೋದು 2028ರಲ್ಲಿ. ಸಪೋಸ್ ಇವರು GT ದೇವೇಗೌಡರು ಊಹೆ ಮಾಡಿದಂಗೆ ಆದ್ರೆ ಅದು ಎಲ್ಲೂ ತಪ್ಪಾಗ್ತದೇನೋ. ಯಾಕಂದ್ರೆ ಈಗೇನು ಮಾಡಿದ್ರು ಪೆಟ್ಟು ಯಾರಿಗೆ ಬಿಡೋದು, ಸಿದ್ದರಾಮಯ್ಯರಿಗೆ ಬಿಡೋದು. ಇವರು ಏನಾದರೂ DKಶಿ ಮೇಲೆ ಸಿಟ್ಟು ಮತ್ತೆ ಅವ್ರು ಸಿಟ್ಟು ತೆಗೆದು ಏನೋ ಮಾಡಿ ಪಾರ್ಟಿ ಹೊಡಿಲಿಕ್ಕೆ ಹೋದರು, ಮತ್ತೆ ಮಾಡಲಿಕ್ಕೆ ಹೋದರು, ತಾವು ಮುಖ್ಯಮಂತ್ರಿ ಆಗಲಿಕ್ಕೆ ಹೋದ್ರಪ್ಪ ಅಂದ್ರೆ ಹೊಡೆದು ಬಿಡೋದು ಸಿದ್ದರಾಮಯ್ಯನವ್ರಿಗೆ ಮತ್ತು ಅವ್ರಿಗೆ ಹೊಡೆದು ಬಿಡುವಂಥದ್ದನ್ನು. ಯಾಕಂದ್ರೆ ಸಹಜವಾಗಿ DKಶಿ ಇದ್ದವರು ಸಹಜವಾಗಿ ಸಿದ್ದರಾಮಯ್ಯ ಬೆಂಬಲಿಗೆ ನಿಲ್ಲುವಂಥ ಪ್ರಸಂಗ ಬಂದ ಆಗ ಇವ್ರಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿದಾವೆ ಅಂತ ಹೇಳ್ತಾ. ಮತ್ತು ಅದರಲ್ಲೂ ಕಾಂಗ್ರೆಸ್ಸನ್ನು ಹೊಡೆಯೋದಷ್ಟು ಸುಲಭದ ಕೆಲಸ ಅಲ್ಲ ಇವತ್ತಿನ ಮಟ್ಟಿಗೆ. ಯಾಕಂದ್ರೆ ಎಲ್ಲನೂ ಅಲ್ಲದ ಮತ್ತು ಮ್ಯಾಕ್ಸಿಮಮ್ ಮೆಜಾರಿಟಿ ಅದ. ಅದ್ರಾಗ ನೀವು 45 ಸೀಟ್ಗಳು 60 ಸೀಟ್ಗಳನ್ನು ಹೊಡ್ಕೊಂಡು ಹೋಗ್ತೀರ ಅನ್ನೋಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿದ್ದರೆ ಮೋಸ್ಟ್ ಪ್ರಾಬಬ್ಲಿ ಅದು ವೀಕ್ ಆಗ್ಬೋದು, ಸೋಲ್ಬೋದು ಅನ್ನೋಂಥ ಒಂದು ಅಭಿಪ್ರಾಯ. ಈಗೇನಿದೆ ನೀವು ನಾವು ಮಾತಾಡಿ ತಪ್ಪು ಅನ್ನಿಸ್ತದನ, ನಾವು ಏನು ಮಾಡಿ ತಪ್ಪು ಅನ್ನಿಸ್ತದನ, ತಪ್ಪು ಅನ್ರಿ, ಸರಿ ಅನ್ರಿ. ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಏನಾದರೂ ಮಾಡ್ತಾಯಿರ್ರಿ. ಸದಾ ನಮ್ಮ ಈ ಸೀತಾರಾಮನ್ ನೋಡ್ತಾಯಿರಿ, ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮನ್ ಸತ್ಯದ ಕೈಗೊಂಡು ವಂದನೆಗಳು.